ಲೆಬನಾನ್ನ 53 ನಗರ ತೊರೆಯುವಂತೆ ಜನರಿಗೆ ವಾರ್ನಿಂಗ್ ಅನ್ನು ಕೊಡಲಾಗಿದೆ. ಲೆಬನಾನ್ನ ಜನರಿಗೆ ಎಚ್ಚರಿಕೆಯನ್ನ ಕೊಟ್ಟಿದೆ ಇದೀಗ ಇಸ್ರೇಲ್. ಹಿಜ್ಬುಲ್ಲಾ ನೆಲೆಗಳ ಮೇಲೆ ದಾಳಿಯನ್ನ ಮಾಡುವುದಾಗಿ ಎಚ್ಚರಿಕೆಯನ್ನ ಕೊಟ್ಟಿರುವಂತದ್ದು. ಹಾಗಾಗಿ ಜನರಿಗೆ ವಾರ್ನಿಂಗ್ ಅನ್ನ ಕೊಡಲಾಗಿದೆ. ಆದಷ್ಟು ಬೇಗ ಅಲ್ಲಿರುವಂತಹ ಪ್ರದೇಶಗಳನ್ನ ತೊರಿಬೇಕು ನೀವು ಅಂತ ವಾರ್ನಿಂಗ್ ಅನ್ನ ಕೊಟ್ಟಿರುವಂತದ್ದು ಇಸ್ರೇಲ್. ಲೆಬನಾನ್ನ 53 ನಗರವನ್ನ ತೊರೆಯುವಂತೆ ವಾರ್ನ್ ಮಾಡಲಾಗಿದೆ. ಲೆಬನಾನ್ನ ಜನರಿಗೆ ಎಚ್ಚರಿಕೆಯನ್ನ ಕೊಟ್ಟಿದೆ ಇಸ್ರೇಲ್. ಹಿಜ್ಬುಲ್ಲಾ ನೆಲೆಗಳ ಮೇಲೆ ದಾಳಿ ಮಾಡೋದಾಗಿ ಎಚ್ಚರಿಕೆಯನ್ನ ಕೊಟ್ಟಿರುವಂತದ್ದು. ಹಿಜ್ಬುಲ್ಲಾ ನೆಲೆಗಳ ಬಳಿ ಇರುವವರು ಪ್ರಾಣಕ್ಕೆ ಅಪಾಯ ಇದೆ, ಹಾಗಾಗಿ ಎಚ್ಚರಿಕೆ ಸಂದೇಶವನ್ನ ಕೂಡ ಕೊಟ್ಟಿದೆ. ಬಯಲು ಪ್ರದೇಶದಲ್ಲಿ ಸ್ಥಳಾಂತರಗೊಳ್ಳಿ ಅಂತ ಎಚ್ಚರಿಕೆ ಸಂದೇಶವನ್ನ ರವಾನೆ ಮಾಡಿರುವಂತದ್ದು. ಲೆಬನಾನ್ಗೂ ಕೂಡ ಇರಾನ್ ಅಮೆರಿಕ ಯುದ್ಧ ಇದೀಗ ವ್ಯಾಪಿಸಿದೆ. ಲೆಬನಾನ್ನ ಜನರಿಗೆ ಎಚ್ಚರಿಕೆಯನ್ನ ಕೊಟ್ಟಿದೆ ಇಸ್ರೇಲ್ ಸೇನೆ. ಇರಾನ್ ಅಮೆರಿಕ ಮಧ್ಯೆ ನಡೀತಾ ಇರುವಂತಹ ಈ ಒಂದು ಯುದ್ಧದಿಂದ ಪ್ರಾಣಾಪಾಯಗಳು ಜಾಸ್ತಿ ಆಗುತ್ತೆ, ಹಾಗಾಗಿ ಸ್ಥಳಾಂತರಗೊಳ್ಳುವಂತೆ ಎಚ್ಚರಿಕೆಯನ್ನ ಕೊಡಲಾಗಿದೆ. ಹಿಜ್ಬುಲ್ಲಾ ನೆಲೆಗಳ ಬಳಿ ಇರುವವರು ಪ್ರಾಣಕ್ಕೆ ಅಪಾಯ ಹೆಚ್ಚಿನದಾಗಿದೆ, ಹಾಗಾಗಿ ಆದಷ್ಟು ಬೇಗ ಎಲ್ಲಾ ಪ್ರದೇಶಗಳನ್ನ ತೊರಿಬೇಕು ನೀವು ಅಂತ ಹೇಳ್ತಾ ಇರುವಂತದ್ದು, ವಾರ್ನಿಂಗ್ ಅನ್ನ ಕೊಡ್ತಾ ಇದೆ. ಲೆಬನಾನ್ನ ಜನರಿಗೆ ಎಚ್ಚರಿಕೆಯನ್ನ ಕೊಟ್ಟಿರುವಂತದ್ದು ಇಸ್ರೇಲ್ ಸೇನೆ. ಒಟ್ಟು 53 ನಗರಗಳನ್ನ ತೊರೆಯುವಂತೆ ಜನರಿಗೆ ವಾರ್ನಿಂಗ್ ಅನ್ನ ಕೊಡಲಾಗಿದೆ. ಲೆಬನಾನ್ನ 53 ನಗರಗಳನ್ನ ತೊರೆಯುವಂತೆ ವಾರ್ನಿಂಗ್ ಅನ್ನ ಕೊಟ್ಟಿರುವಂತದ್ದು ಇಸ್ರೇಲ್ ಸೇನೆ. ಈ ಒಂದು ಪ್ರದೇಶದಲ್ಲಿ ವಾಯು ದಾಳಿ ಆಗಿರಬಹುದು, ಕ್ಷಿಪಣಿಗಳ ದಾಳಿ ಆಗಿರಬಹುದು, ಎಲ್ಲವೂ ಕೂಡ ಹೆಚ್ಚಾಗ್ತಾ ಇದೆ. ಯಾವ ಪ್ರದೇಶದ ಮೇಲೆ ಯಾವಾಗ ಅಟ್ಯಾಕ್ ಆಗುತ್ತೆ ಅನ್ನೋದು ಕೂಡ ಹೇಳೋದಿಕ್ಕಾಗೋದಿಲ್ಲ. ಈ ಒಂದು ಸಂದರ್ಭದಲ್ಲಿ ಜನರು ಕೂಡ ಭಯಭೀತರಾಗಿದ್ದಾರೆ, ನಾಗರಿಕರು ಓಡ್ತಾ ಇದ್ದಾರೆ. ಬಾಂಬ್ಗಳ ಶಬ್ದಗಳು ಕೇಳಿದಂತಹ ಸಂದರ್ಭದಲ್ಲಿ ಭಯಭೀತರಾಗ್ತಿದ್ದಾರೆ. ಹಾಗಾಗಿ ಜನರಿಗೆ ಎಚ್ಚರಿಕೆಯನ್ನ ಕೊಡ್ತಾ ಇರುವಂತದ್ದು ಇಸ್ರೇಲ್ ಸೇನೆಯಿಂದ ಇದೀಗ ಲೆಬನಾನ್ಗೂ ಕೂಡ ಎಚ್ಚರಿಕೆಯನ್ನ ಕೊಟ್ಟಿದೆ. ಒಟ್ಟು 53 ನಗರಗಳನ್ನ ತೊರೆಯುವಂತೆ ಎಚ್ಚರಿಕೆಯನ್ನ ಕೊಟ್ಟಿರುವಂತದ್ದು. ಅಲ್ಲಿರುವಂತಹ ನಾಗರಿಕರು ಆದಷ್ಟು ಬೇಗ ಸ್ಥಳಾಂತರಗೊಳ್ಳಬೇಕು ಅಂತ ವಾರ್ನಿಂಗ್ ಅನ್ನ ಕೊಟ್ಟಿದೆ. ಹಿಜ್ಬುಲ್ಲಾ ನೆಲೆಗಳ ಮೇಲೆ ದಾಳಿ ಮಾಡೋದಾಗಿ ಎಚ್ಚರಿಕೆಯನ್ನ ಕೊಟ್ಟಿರುವಂತದ್ದು. ನೆಲೆಗಳ ಮೇಲೆ ದಾಳಿ ಆಗ್ತಾ ಇದ್ದಂತಹ ಸಂದರ್ಭದಲ್ಲಿ ಅಪಾಯಗಳು ಹೆಚ್ಚಿನದಾಗಿ ಆಗತ್ತೆ. ಆ ಸಂದರ್ಭದಲ್ಲಿ ನಾಗರಿಕರ ಪ್ರಾಣಕ್ಕೆ ಕುತ್ತು ಬರುವಂತಹ ಸಾಧ್ಯತೆಗಳು ಹೆಚ್ಚಿನದಾಗಿರೋದ್ರಿಂದ ಎಲ್ಲ ಕ್ರಮಗಳನ್ನು ತೆಗೆದುಕೊಳ್ತಾ ಇದೆ ಇಸ್ರೇಲ್ ಸೇನೆ. ಇದೀಗ ಎಚ್ಚರಿಕೆಯ ಸಂದೇಶವನ್ನ ರವಾನೆ ಮಾಡಿರುವಂತದ್ದು. ಲೆಬನಾನ್ಗೂ ಕೂಡ ಇರಾನ್ ಅಮೆರಿಕ ಯುದ್ಧ ಇದೀಗ ವ್ಯಾಪಿಸಿದೆ. ಯಾವಾಗ ಖಮೇನಿ ಹತ್ಯೆ ಆಯಿತು, ಅದಾದ ಬಳಿಕ ಯುದ್ಧದ ಭೀಕರತೆ ಜಾಸ್ತಿ ಆಗ್ತಾ ಇದೆ. ಖಮೇನಿ ಹತ್ಯೆ ಆದ ಬಳಿಕ ಇರಾನ್ ಕೂಡ ತನ್ನ ಶಕ್ತಿ ಪ್ರದರ್ಶನವನ್ನು ಮಾಡ್ತಾ ಇದೆ. ಇನ್ನೊಂದು ಕಡೆಯಲ್ಲಿ ಅಮೆರಿಕ ಹಾಗೂ ಇಸ್ರೇಲ್ ಕೂಡ ಹೆಚ್ಚಿನ ಮಟ್ಟದಲ್ಲಿ ಅಟ್ಯಾಕ್ಗಳನ್ನು ಮಾಡ್ತಾ ಇರುವಂಥದ್ದು. ದಾಳಿಗೆ ಪ್ರತಿದಾಳಿಯನ್ನ ಮಾಡ್ತಿದ್ದಾರೆ. ಮಿಲಿಟರಿ ಪ್ರದೇಶಗಳನ್ನೇ ಗುರಿಯಾಗಿಸಿಕೊಂಡು ಮಾಡ್ತಾ ಇರುವಂತಹ ದಾಳಿಗಳು ಇದು. ಮಧ್ಯಪ್ರಾಚ್ಯದ ಇತಿಹಾಸದಲ್ಲಿ ಹಿಂದೆಂದೂ ಕಾಣದ ಸ್ಥಿತಿ ನಿರ್ಮಾಣ ಆಗಿದೆ. 3ನೇ ಮಹಾಯುದ್ಧ ಆಗುವಂತಹ ಎಲ್ಲ ಲಕ್ಷಣಗಳು ಇದೀಗ ಕಾಣಿಸ್ತಾ ಇರುವಂಥದ್ದು. ಜೊತೆಯಲ್ಲಿ ಇದೀಗ ಇರಾನ್ಗೆ ಏನಾದರೂ ರಷ್ಯಾ ಹಾಗೂ ಚೀನಾ ಈಗಾಗಲೇ ಸಪೋರ್ಟ್ಗಿದೆ. ಬೈ ಚಾನ್ಸ್ ಇನ್ನು ಹೆಚ್ಚಿನ ಸಪೋರ್ಟನ್ನು ಕೊಟ್ಟರೆ 3ನೇ ಮಹಾಯುದ್ಧ ಆಗೋದ್ರಲ್ಲಿ ಯಾವುದೇ ರೀತಿಯಾದಂತಹ ಸಂದೇಹಗಳಿಲ್ಲ ಅಂತ ಹೇಳಲಾಗ್ತಾ ಇದೆ. ಯುದ್ಧದ ಪರಿಸ್ಥಿತಿ ಕೂಡ ಇದೀಗ ತೀವ್ರಗೊಳ್ತಾ ಇರುವಂಥದ್ದು. ಎಲ್ಲ ಪ್ರದೇಶಗಳಲ್ಲೂ ಕೂಡ ಕ್ಷಿಪಣಿ ದಾಳಿಗಳನ್ನು ಮಾಡಲಾಗ್ತಾ ಇದೆ.